ಪ್ರಿಯ ಸ್ನೇಹಿತರೆ, ನೋಡಿ, ಒಂದು ಮಾಹಿತಿ ಹಕ್ಕು ಅರ್ಜಿ ಜೊತೆ ನಾವು ಪೋಸ್ಟಲ್ ಆರ್ಡರ್ನ ಏನು ಸಲ್ಲಿಸ್ತೀವಿ, ಆ ಪೋಸ್ಟಲ್ ಆರ್ಡರ್ನ ಕೌಂಟರ್ ಫಾಯಿಲ್ ನೋಡಿ, ಈ ಭಾಗ ಏನಿದೆ ಈ ಭಾಗವನ್ನು ನಾವು ಕೌಂಟರ್ ಫಾಯಿಲ್ ಅಂತ ಕರಿತೀವಿ. ಈ ಕೌಂಟರ್ ಫಾಯಿಲ್ನ ಯಾವುದೇ ಕಾರಣಕ್ಕೂ ನೀವು ಕಳಿಯಕ್ಕೆ ಹೋಗಬಾರ್ದು. ಮತ್ತು ಏನು ಮಾಡಬೇಕು ಅಂತ ಅಂದರೆ ನೋಡಿ, ಈ ಪೋಸ್ಟಲ್ ಆರ್ಡರ್ನ ಈ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡ ನಂತರ ದೊಡ್ಡ ಭಾಗ ಏನಿದೆ ಈ ದೊಡ್ಡ ಭಾಗವನ್ನು ಮಾಹಿತಿ ಹಕ್ಕು ಅರ್ಜಿಗೆ ಲಗತ್ತಿಸಬೇಕು. ಅದಾದ ನಂತರ ಒಂದ್ಸರಿ ನೀವು ವೆರಿಫೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಬರೆದಿರುವಂತಹ ಪೋಸ್ಟಲ್ ಆರ್ಡರ್ ನಂಬರ್ ಏನಿದೆ ಆ ಪೋಸ್ಟಲ್ ಆರ್ಡರ್ ನಂಬರ್ನ ಈ ಭಾಗದಲ್ಲಿ ನೀವು ಬರೀಬೇಕಾಗಿರುತ್ತೆ. ನೋಡಿ, ಈ ಮಾಹಿತಿ ಹಕ್ಕು ಅರ್ಜಿ ಏನಿದೆ ಇದರ ಜೆರಾಕ್ಸ್ ಕಾಪಿಯನ್ನು ತಗೋಬೇಕಾಗತ್ತೆ. ಈ ಕೌಂಟರ್ ಫಾಯಿಲ್ ಏನಿದೆ ಈ ಕೌಂಟರ್ ಫಾಯಿಲ್ನ ಆ ಒಂದು ಜೆರಾಕ್ಸ್ ಕಾಪಿಗೆ ಲಗತ್ತಿಸಿ ನೀವು ಇದನ್ನ ನಿಮ್ಮ ಬಳಿಯೇ ಇಟ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಈ ಕೌಂಟರ್ ಫಾಯಿಲ್ನ ನೀವು ಕಳಿಯೋ ಹಾಗಿಲ್ಲ. ನೋಡಿ, ಜೆರಾಕ್ಸ್ ಕಾಪಿ ಏನಿದೆ ಆ ಜೆರಾಕ್ಸ್ ಕಾಪಿಗೆ ನೀವು ಆ ಕೌಂಟರ್ ಫಾಯಿಲ್ನ ಲಗತ್ತಿಸಿ ಇಟ್ಕೊಂಡಿದ್ದೀರಾ. ಈಗ ನಮ್ಮ ಮೈನ್ ಅರ್ಜಿ ಏನಿದೆ, ನೀವು ಸಹಿ ಏನು ಮಾಡಿರ್ತೀರ ಈ ಅರ್ಜಿ ಜೊತೆ ಈ ಪೋಸ್ಟಲ್ ಆರ್ಡರ್ನ ಲಗತ್ತಿಸಿ ಇದನ್ನ ನೀವು ಪೋಸ್ಟ್ ಮಾಡೋದಾದ್ರೆ ಪೋಸ್ಟ್ ಮಾಡಬಹುದು. ಇಲ್ಲ ಅಂತ ಅಂದ್ರೆ ಸಂಬಂಧಪಟ್ಟಂತ ಆಫೀಸಿಗೆ ತಗೊಂಡೋಗಿ ಆಫೀಸಲ್ಲಿ ಬೈ ಹ್ಯಾಂಡ್ ಕೊಡ್ಬೋದು. ಬೈ ಹ್ಯಾಂಡ್ ಕೊಟ್ಟಾಗ ನೀವು ಕೌಂಟರ್ ಫಾಯಿಲ್ ಲಗತ್ತಿಸಿರುವಂತ ಪ್ರತಿಗೆ ಆ ಒಂದು ಕಾರ್ಯಾಲಯದಲ್ಲಿ ಒಂದು ರಿಸೀವ್ಡ್ ಸೀಲ್ ಹಾಕಿಸ್ಕೋಬೇಕಾಗತ್ತೆ. ಈ ರೀತಿ ಮಾಹಿತಿ ಹಕ್ಕು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಅದಾದ ನಂತರ ಈ ಕೌಂಟರ್ ಫಾಯಿಲ್ನ ಯಾವುದೇ ಕಾರಣಕ್ಕೂ ನೀವು ಕಳೆದಾಕೋಬಾರ್ದು.